CWRC ಈಗ ಆಲ್ರೆಡಿ ಏನು ತಮಿಳುನಾಡಿಗೆ ನೀರು ಬಿಡಬೇಕು ಅಂತೇಳಿ ಏನು ರೈತರ ಮೇಲೆ ಬರೆಯನ್ನು ಎಳೆದಿತ್ತು. ಇದೀಗ CWMAಗೆ ಸರ್ಕಾರ ಈಗ ಮೇಲ್ಮನವಿ ಹೋಗಿರುವಂಥದ್ದು. ಈಗ ಮಧ್ಯಾಹ್ನ 2:15ಗೆ ಈ ಒಂದು ಸಭೆ ಅಂತಿಮಗೊಳ್ಳುತ್ತೆ. ಆ ಒಂದು ಸಭೆಯಲ್ಲಿ ಅಂತಿಮಗೊಂಡಂಥ ಸಂದರ್ಭದಲ್ಲಿ ಏನಾದರೂ ವಿಧಿಕೃತವಾಗಿ ತೀರ್ಪು ಬಂದರೆ ಉಗ್ರ ಹೋರಾಟ ಮಾಡಲಿಕ್ಕೆ ಕನ್ನಡ ಪರ ಸಂಘಟನೆಗಳು ಈಗ ಸಜ್ಜಾಗಿರುವಂಥದ್ದು. ಹಾಗಾಗಿ ಒಂದಷ್ಟು ಜನ ಸಂಘಟನೆಗಾರರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಇವತ್ತು ಮಂಡ್ಯದಲ್ಲಿ ನೀವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ, ಮತ್ತು ಗುರುಶ್ರೀ ಚಿತ್ರಮಂದಿರದಲ್ಲಿ ಏನು CM ವಿಜಯ್ ಅವರ ಪೋಸ್ಟರ್ನ್ನು ಕೂಡ ಹರಿದು ಕೂಡ ಪ್ರತಿಭಟನೆಯನ್ನು ಮಾಡಿದ್ರಿ. 3ನೇ ತಾರೀಕು ಅದೇ CM ಅವರಿಗೆ ಕರ್ನಾಟಕ ಭೇಟಿ ಕೊಡ್ತಾ ಇದ್ದಾರೆ, ಏನು ಹೇಳ್ತೀರಾ ಸರ್? ಏನು ಕಾವೇರಿ ನೀರು ತೀರ್ಪಿನ ಮಂಡಳಿ ಆದೇಶವನ್ನು ಹೊರಡಿಸಿತ್ತು, ಇದು ಕರ್ನಾಟಕಕ್ಕೆ ವಿರುದ್ಧವಾಗಿ ಬಂದಿದೆ. ಯಾಕೆಂದರೆ ಮಳೆ ಇಲ್ಲ. ಈಗಾಗಲೇ ಸರ್ಕಾರ ಘೋಷಣೆ ಮಾಡಿತ್ತು 11 ಜಿಲ್ಲೆ ಬರಪೀಡಿತ ಪ್ರದೇಶ, ಮಳೆ ಬಂದೇ ಇಲ್ಲ ಅನ್ನೋದನ್ನ ಈಗಾಗಲೇ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿತ್ತು. KRS ಅಲ್ಲಿ ನೀರಿಲ್ಲ ಅನ್ನೋದು ತಮಿಳುನಾಡು ಸರ್ಕಾರಕ್ಕೂ ಗೊತ್ತಿದೆ. ಆದರೆ ಅಲ್ಲಿನ ಒಗ್ಗಟ್ಟು ಯಾವ ರೀತಿ ಇದೆ ಅಂದರೆ, ಅವ್ರದ್ದು ನೀರಿಗಾಗಿ ಇಡೀ ರಾಜಕಾರಣಿಗಳು ಒಂದಾಗ್ತಾರೆ. ನಮ್ಮಲ್ಲಿ ದುರಾದೃಷ್ಟನೋ ದುರ್ದೈವನೋ ಗೊತ್ತಿಲ್ಲ, ನೀರಿಗಾಗಿ ರಾಜಕಾರಣಿಗಳು ಒಂದಾಗಿದ್ದ ಇತಿಹಾಸ ನಾವು ನೋಡಲೇ ಇಲ್ಲ. ರೈತ ಸಂಘಟನೆ, ಕನ್ನಡ ಸಂಘಟನೆಗಳು ಇಂಥವರೇ ಹೋರಾಟ ಮಾಡ್ತಾರೆ, ಕೇಸ್ ಹಾಕಿಸ್ಕೊಳ್ತಾ ಇದ್ದಾರೆ, ವಧೆ ತಿಂತಾ ಇದ್ದಾರೆ, ಬರೀ ಇದೇ ಆಗೋಗ್ತಾ ಬರ್ತಾ ಇದೆ. ಇವತ್ತು ನಮ್ಮ ಸಾಂಕೇತಿಕವಾಗಿ ಇವತ್ತು ಸಭೆ ಇದೆ ದೆಹಲಿಯಲ್ಲಿ. ಆ ಕಾರಣ ನಾವಿಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಬೇಕು ಅಂತ ಒಂದು ರಸ್ತೆ ತಡೆ ಏನು ರೈತ ಸಂಘಟನೆಗಳು ಕರೆ ಕೊಟ್ಟಿದ್ರು, ಅದಕ್ಕೆ ಬಂದು ಭಾಗವಹಿಸಿದ್ದೀವಿ. ಬೆಂಗಳೂರಿನಲ್ಲಿ ಒಂದು ಸಭೆ ಮಾಡಿದ್ದೀವಿ. ಎಲ್ಲ ಸಂಘಟನೆಗಳು ಕೆಲವು ಜಿಲ್ಲೆಗಳನ್ನು ಆಯ್ದುಕೊಂಡು ಆ ಸಂಘಟನೆಗಳು ಅಲ್ಲಿ ಹೋರಾಟಗಳನ್ನು ತೀವ್ರಗೊಳಿಸಬೇಕು ಅಂತ. ಯಾಕಂದರೆ ನೀರನ್ನ ಉಳಿಸ್ಕೊಬೇಕು, ಇದು ನಮಗೆ ಕುಡಿಯೋಕ್ಕೆ ಬೇಕಾಗಿರೋ ನೀರು, ಬೇರೆ ಬೆಳೆಗೆ ಅಂತ ನಾವು ಕೇಳ್ತಾ ಇಲ್ಲ. ಹಾಗಾಗಿ ಈ ಹೋರಾಟನ ತೀವ್ರಗೊಳಿಸ್ತೀವಿ. ಇಲ್ಲಿ ವಿಜಯ್ ಅವ್ರದ್ದು, ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ಚಲನಚಿತ್ರ ಪ್ರದರ್ಶನ ಕಾಣ್ತಾ ಇತ್ತು. ನಾವು ಹೋಗಿ ಮಾಲೀಕರಿಗೆ ಮಾತಾಡಿ ಅವ್ರಿಗೆ ಹೇಳಿದ್ವಿ, ನೋಡಿ ಹಿಂಗೆ ಕಾವೇರಿ ಹೋರಾಟ ಆಗ್ತಿದೆ, ಜನರ ಭಾವನೆಗೆ ಧಕ್ಕೆ ಬರೋದು ಬೇಡ, ಏನು ತಮಿಳುನಾಡಿನ ಮುಖ್ಯಮಂತ್ರಿ ಚಲನಚಿತ್ರ ರದ್ದಾಗಬೇಕು ಅಂತ ಕೇಳ್ಕೊಂಡ್ವಿ. ಅವಾಗ ಅವರು ಆಯಿತು, ಈ ಪ್ರದರ್ಶನದಿಂದ ಅದನ್ನು ಕ್ಲೋಸ್ ಮಾಡಿ ನಾವಿನ್ನು ಮಾಡಲ್ಲ ಅಂತ ಹೇಳಿದ್ದಾರೆ. ಮಾಡಿದ್ರೆ ಅದಕ್ಕೇನು ಉತ್ತರ ಕೊಡಬೇಕೋ ಕೊಡ್ತೀವಿ. ಅವರು ಒಪ್ಕೊಂಡಿದ್ದಾರೆ. ಅವರು ಜನಗಳಿಗೆ ಸ್ಪಂದಿಸಿ, ಭಾವನೆಗಳಿಗೆ ಸ್ಪಂದಿಸಿ ಒಪ್ಪಿದ್ದಾರೆ. ನಿಜಕ್ಕೂ ಖುಷಿಯಾಗುತ್ತೆ, ನಮ್ಮೂರವರೊಬ್ಬರು ಈ ಥರ ಒಪ್ಕೊಂಡಿದ್ದಾರೆ ಅಂತ. ಎರಡನೇದು, ವಿಜಯ್ನ ಕರೆಸಿ ಕರ್ನಾಟಕದ ಮುಖ್ಯಮಂತ್ರಿಗಳು ಮಾತಾಡೋಕ್ಕೆ ಹೊರಟಿದ್ದಾರೆ. ಮಾತುಕತೆ ಮುಖಾಂತರ ಬಗೆಹರಿಸಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಕಾನೂನಲ್ಲಿ ನಾವು ದಶಕಗಳಿಂದ ಹೋರಾಟ ಮಾಡ್ತಾಯಿದ್ದೀವಿ, ಯಾರೂ ಒಪ್ತಾ ಇಲ್ಲ. ನೋಡೋಣ, ಇದು ಒಂದು ಅವಕಾಶ ನೋಡ್ತೀವಿ. ಆದರೆ ಇಲ್ಲಿ ಅವ್ರನ್ನ ಮೆಚ್ಚುವಂಥ ಕೆಲಸ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಹೋರಾಟಗಾರರು ಸುಮ್ಮನೆ ಇರೋದಿಲ್ಲ. ಯಾಕೆಂದರೆ 2 ಸರ್ಕಾರದಲ್ಲೂ ಕಾಂಗ್ರೆಸ್ ಇದೆ. ನೀವು ಮಾತುಕತೆ ಬಗೆಹರಿಸಿದ್ರೆ ತುಂಬ ಒಳ್ಳೆಯದು, ನಾವು ತುಂಬ ಖುಷಿ ಪಡ್ತೀವಿ. ಹೋರಾಟಕ್ಕೆ ಅಂತ್ಯ ಸಿಕ್ಬಿಡುತ್ತೆ. ಅಕಸ್ಮಾತ್ DK ಶಿವಕುಮಾರ್ ಅವರು ಏನಾದರೂ ವಿಜಯ್ ಅವ್ರನ್ನ ಓಲೈಕೆ ಮಾಡೋ ರೀತಿ ಏನಾದ್ರು ನಡ್ಕೊಂಡ್ರೆ ಖಂಡಿತವಾಗ್ಲೂ ಉಗ್ರವಾದ ಹೋರಾಟಗಳು ನಡೆಯುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇನೆ. ಸರ್, ಈಗ ನೀವು ನೋಡಿದ್ರಿ ಮೇಕೆದಾಟು ಪಾದಯಾತ್ರೆ ಮಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಏನು ಶಿವಕುಮಾರ್ ಅವರು. ಈಗ ಅದನ್ನೇ ಒಂದು ಮನದಟ್ಟಾಗಿ ಇಟ್ಕೊಂಡು ಮೇಕೆದಾಟು ಪ್ರಾಜೆಕ್ಟ್ನ ಮಾಡಲೇಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಈಗ ಬಂದಿರುವಂಥದ್ದು. ಆದರೆ ಕೇಂದ್ರ ಸರ್ಕಾರಕ್ಕೆ ವಿಜಯ್ ಅವರು ಪತ್ರ ಬರೀತಾರೆ, ನೀವು ಮಧ್ಯಸ್ಥಿಕೆ ವಹಿಸಬೇಕು, ನಮ್ಮ ಅನುಮತಿಯನ್ನು ಪಡಿಬೇಕು ಅನ್ನೋ ಒಂದು ಪತ್ರವನ್ನು ಬರೆದಿದ್ದಾರೆ. ಇದರ ನಡುವೆ ಈ ಒಂದು ಸಂಧಾನ ಸರಿ ಹೋಗುತ್ತಾ? ನೋಡಿ, ಸುಪ್ರೀಂ ಕೋರ್ಟಲ್ಲೇ ಆದೇಶ ಇದೆ, ಯಾವುದೇ ರಾಜ್ಯಗಳನ್ನ ಒಪ್ಪಿಗೆ ಪಡೆದು ಏನು ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕೂಲಂಕುಷವಾಗಿ ಅದನ್ನು ನೋಡಿ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಆದೇಶನೇ ಸರಿ ಇಲ್ಲ ಅಂತ ಇವರು ನಾನು ಮಧ್ಯಸ್ಥಿಕೆ ಕರೀರಿ, ಕೇಂದ್ರ ಮಧ್ಯಸ್ಥಿಕೆ ಬರೀ ಅಂದರೆ ಒಂದು ಉದ್ದಟತನವಾದ ಮಾತುಗಳು. ನಾವು ಅವರೇನೋ ಹೊಸದಾಗಿ ಅಧಿಕಾರಕ್ಕೆ ಬಂದಿದ್ದಾರೆ, ತಮಿಳುನಾಡಿನ ಜನನ ಓಲೈಕೆ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ನಾನು ಕರ್ನಾಟಕದ ಮುಖ್ಯಮಂತ್ರಿಗೆ ಹೇಳೋದು, ತಾಯ್ನಾಡಿಗೆ ಒಂದು ಸಂದರ್ಭ ಬಂದಾಗ ಋಣ ತೀರಿಸೋ ಕೆಲಸ ಮಾಡಿ. ಯಾಕೆಂದರೆ ನೀವು ಮೇಕೆದಾಟು ಹೋರಾಟ ಮಾಡ್ತೀನಿ ಅಂತ ಪಾದಯಾತ್ರೆ ಮಾಡಿ ನೀವು ಇಂದಿನ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಅಧಿಕಾರಕ್ಕೆ ಬಂದಿದ್ದೀರಾ. ಈಗ ನಿಮಗೊಂದು ಅವಕಾಶ ಇದೆ, ನೀವು ಜನದ ಋಣ ತೀರಿಸಬೇಕು ಅಂದರೆ ಮೇಕೆದಾಟು ಅಣೆಕಟ್ಟನ್ನು ಕಟ್ಟಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಕಾವೇರಿ ಪ್ರಾಧಿಕಾರ ಏನು ತೀರ್ಪನ್ನು ಕೊಟ್ಟಿದೆ ಇದು ಖಂಡಿತವಾಗ್ಲೂ ಒಪ್ಪಬೇಡಿ. ಒಪ್ಪಿದ್ರೆ ಸರಿ ಇರಲ್ಲ, ಹೋರಾಟ ತೀವ್ರಗೊಳಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀವಿ. ಸರ್, ಈಗ 2:15ಗೆ ಸಭೆ ಪ್ರಾರಂಭ ಆಗುತ್ತೆ. ಈಗ ಏನಾದರೂ ಅಲ್ಲಿ ವಿದ್ಯುಕ್ತವಾಗಿ ಏನಾದರೂ ತೀರ್ಪು ಬಂದರೆ CWMAಯಿಂದ ಆವಾಗ ನಿಮ್ಮ ಹೋರಾಟ ಹೇಗಿರುತ್ತೆ, ಮತ್ತು ಸರ್ಕಾರಕ್ಕೆ ಏನಂತ ಹೇಳ್ತೀರಾ? ಬೆಂಗಳೂರಿನಲ್ಲಿ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಪ್ರಮುಖ ಸಂಘಟನೆಗಳು ಕೆಲವು ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡು ಆ ಸಂಘಟನೆಗಳು ಅಲ್ಲೇ ಮುಖಂ ಹೂಡಿ ಹೋರಾಟಗಳನ್ನು ತೀವ್ರಗೊಳಿಸಬೇಕು, ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಬೇಕು ಅಂತ ಈಗಾಗಲೇ ತೀರ್ಮಾನ ಆಗಿದೆ. ಅದರಿಂದ ಅದು ಏನು ಸಭೆಯಲ್ಲಿ ನಿರ್ಧಾರ ಬರುತ್ತೆ, ನಮ್ಮ ಹೋರಾಟ ತೀವ್ರ ಸ್ವರೂಪ ಪಡೆಯುತ್ತೆ. ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ. ಆ ಥರ ಏನಾದರೂ ಸಂದರ್ಭ ಬಂದರೆ ಇಲ್ಲಿಂದ KRSಗೆ ಪಾದಯಾತ್ರೆ ಮುಖಾಂತರ ಇಡೀ ರೈತರ ಮುಖಂಡರ ಜೊತೆ, ಕನ್ನಡ ಸಂಘಟನೆಗಳ ಜೊತೆ ಹೋಗಿ ನಾವೇ ಗೇಟ್ ಬಂದ್ ಮಾಡುವಂಥ ಕೆಲಸವನ್ನು ಕೈ ಹಾಕ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ.
ಇದಿಷ್ಟು ಕೂಡ ಹೋರಾಟಗಾರರ ಮಾತಾಗಿರುವಂಥದ್ದು. ಏನು ವಿತೃತ್ವವಾಗಿ ಏನಾದರೂ ತೀರ್ಪು ಬಂದಲ್ಲಿ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಮುಖ್ಯ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ, ಮತ್ತು ಏನು KRSಗೆ ಪಾದಯಾತ್ರೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರವಿನಂಜನ್ ಜೊತೆ ಪ್ರವೀಣ್ ಕುಮಾರ್ GT, ಮಂಡ್ಯ.